ಇದು 4 ಎಕರೆ 4 ಗುಂಟೆ ಜಾಗ. ಇಲ್ಲಿ ಏನು ಗಿಡಗಳು ಬೆಳ್ಕೊಂಡಿದೆಯಲ್ವಾ, ಈ ಥರ ಸಬ್ ರೋಡು ವಿಲೇಜ್ ಮ್ಯಾಪಲ್ಲಿದೆ. ಸೊ ಈ ಲ್ಯಾಂಡು ಹಿಂಗೆ ಸ್ಟ್ರೈಟ್ ಹೋಗುತ್ತೆ. ಇದ್ರ ಪಕ್ಕದಲ್ಲಿ ಇದು ಕೂಡ ನಕಾಶೆದಾರಿ ಸ್ಟ್ರೈಟ್ ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಲ್ಯಾಂಡು ಅಲ್ಲಿವರೆಗೂ. ಅಲ್ಲಿ ಹಿಂದೆ ತೆಂಗಿನ ಮರಗಳ ಕಾಣಿಸ್ತಿದೆಯಲ್ಲ, ಅಲ್ಲಿವರೆಗೂ ನಕಾಶೆ ರೋಡ್ ಇದೆ. ಈ ಲ್ಯಾಂಡ್ಗೆ ಈಸಿ ಆಕ್ಸೆಸ್ ಬರ್ಬೋದು. ಇಲ್ಲಿ ಅಳತೆ ಅದ್ಬಸ್ತೆಲ್ಲ ಮಾಡಿಸಿದ್ದಾರೆ ನೋಡಿ. ಈ ಥರ ರೋಡು. ಸೊ ಒಂದು ಸೈಡ್ಗೆ ಇದೊಂದು 10-12 ಗುಂಟೆ ಸ್ಪ್ಲಿಟ್ ಆಗುತ್ತೆ. ಇದು ಏನು ಗಿಡ ಬೆಳ್ಕೊಂಡಿದೆಯಲ್ಲ, ಗಿಡ ಬೆಳ್ಕೊಂಡಿರೋದೊಂದು ಮೇಲ್ಗಡೆ ಒಂದು ಪೀಸು. ಸೊ ಇದೊಂದು ಸಿಂಗಲ್ ಪೀಸ್ ಒಂದು ಸೈಡ್ ಒಂದು 10-12 ಗುಂಟೆ ಅಷ್ಟು ಬರುತ್ತೆ. 10-12 ಗುಂಟೆ ಬಿಟ್ಟು ರೈಟ್ ಸೈಡಿಗೆ ಒಂದು ಪೀಸಸ್ ಸ್ಪ್ಲಿಟ್ ಆಗುತ್ತೆ. ಅದು ಬಿಟ್ಟರೆ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ತೆಂಗಿನ ಮರದ ಬಡ್ಡೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅಳತೆ ಅದ್ಬಸ್ತಲಾಗಿದೆ. 2 RTC ಬ್ಯಾಕ್ ಡ್ರಾಪಲ್ಲಿ ಈ ಥರದೊಂದು ಒಳ್ಳೆಯ ಬೆಟ್ಟ. ಮಳವಳ್ಳಿಯಿಂದ 10 ಕಿಲೋಮೀಟ್ರು. ಗಿಡ ಏನು ಬೆಳ್ಕೊಂಡಿದೆ ಉದ್ದಕ್ಕೆ ಹೋದಂಗೆ. ಇದು ಹಿಂದೆ ತೆಂಗಿನ ಮರದವರೆಗೂ 4 ಎಕರೆ 4 ಗುಂಟೆ 2 RTC ಬರುತ್ತೆ. ಮಳವಳ್ಳಿ ತಾಲೂಕು, ಬಿಜಿಪುರ ಹೋಬಳಿ. ನೀರಿಗೇನು ಸಮಸ್ಯೆ ಇಲ್ಲ, ಒಳ್ಳೆ ನೀರಾವರಿ ಬೆಲ್ಟು. ಇವರು ತುಂಬ ವರ್ಷಗಳಿಂದ ಏನೂ ವ್ಯವಸಾಯ ಮಾಡಿಲ್ಲ. ಸೊ ಹಂಗಾಗಿ ಇದೆಲ್ಲ ಗಿಡಗಳು ಬೆಳ್ಕೊಂಡಿದೆ. ಮಣ್ಣಿನ ಕಂಡೀಷನ್ ಯಾವ ಥರ ಇದೆ ಅಂತಂದರೆ, ಇಲ್ಲಿ ಪಕ್ಕದವ್ರು ವ್ಯವಸಾಯ ಮಾಡಿದೆ ನೋಡಿ, ಈ ಥರ ಕೆಂಪು ಭೂಮಿ. ಸೊ ತಾರ್ ರೋಡಿಂದ ಈ ಥರ ಒಂದು ಸಬ್ ರೋಡು 1 ಕಿಲೋಮೀಟ್ರ್ ಅಂತ ಇಟ್ಕೊಳ್ಳಿ. ಈ ರೋಡು ಈ ಲ್ಯಾಂಡ್ಗೆ ಎಂಟ್ರಿ ಆಗುತ್ತೆ. ಸೊ ನೋಡಿ ಅಳತೆ ಕಲ್ಲು ಹಾಕಿದ್ದಾರೆ. ಈ ಲ್ಯಾಂಡ್ ಪಕ್ಕದಲ್ಲಿ ಹಿಂದೆ ತೆಂಗಿನ ಮರ ಹೇಳಿದ್ನಲ್ಲ, ಸೊ ಅಲ್ಲಿವರೆಗೂ ಇದು ನಕಾಶೆ ರೋಡು. ಇಲ್ಲೆಲ್ಲ ಇಲ್ಲಿ ಓಡಾಡ್ಕೋತಾರೆ. ಇದಕ್ಕೆ 2 ಕಡೆ ರೋಡ್ ಕೂಡ ಬರುತ್ತೆ. ಸ್ಪ್ಲಿಟ್ಟಾಗಿ 2 ಎಕರೆ 1 ಎಕರೆ ಮಾಡ್ಕೋತೀವಿ ಅನ್ನೋರ್ಗೂ ಕೂಡ ಆರಾಮಾಗಿ ಮಾಡ್ಕೊಬೋದು. ರೋಡ್ಗೆ ಫ್ರಂಟೇಜ್ ಜಾಸ್ತಿ ಬರುತ್ತೆ. ಈ ಥರ ಹಿಲ್ ಡ್ರಾಪು, ಮಳವಳ್ಳಿ ತಾಲೂಕು, ಬಿಜಿಪುರ ಹೋಬಳಿ. ಇದು ಫ್ಯೂಚರಲ್ಲಿ ಇಲ್ಲಿವರೆಗೂ ಆಗೋಲ್ಲ. ಇಲ್ಲಿಂದ ಒಂದು 500 ಮೀಟ್ರ್ವರೆಗೂ ಕಾಂಕ್ರೀಟು ಅಥವಾ ಟಾರ್ ಆಗುತ್ತೆ. ಇಲ್ಲಿ ಅಕ್ಕಪಕ್ಕೆಲ್ಲ ವಾತಾವರಣ ನೋಡ್ಬೋದು. ಬೇರೆಯವರೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಒಳ್ಳೆ ನೀರಾವರಿ ಬೆಲ್ಟು. ಸುತ್ತಲೂ ನೋಡ್ರೆ ಗೊತ್ತಾಗುತ್ತೆ ಗ್ರೀನಿಶ್ ಎನ್ವೈರ್ಮೆಂಟು. ಅಳತೆ ಅದ್ಬಸ್ತಲಾಗಿ ರಿಜಿಸ್ಟ್ರಿಗೆ ರೆಡಿ ಇರುವಂಥ 4 ಎಕರೆ 4 ಗುಂಟೆ ಪ್ರಾಪರ್ಟಿ. 2 RTC ಬರುತ್ತೆ. 2 ಬೋರ್ವೆಲ್ ಇದೆ. ಮೋಟ್ರ್ ಬಿಟ್ಟು ಕಾಣಿ, ಮೋಟ್ರ್ ಬಿಟ್ಟಿದ್ದಾರೆ. ಮೋಟ್ರು ಫಿಕ್ಸ್ ಮಾಡಿಲ್ಲ. 2 ಬೋರ್ವೆಲ್ಗಳಿದೆ ಇದರಲ್ಲಿ. ನೋಡ್ಬೋದು ಎಲೆಕ್ಟ್ರಿಕ್ ಕನೆಕ್ಷನ್ ಕೂಡ ಇದೆ. ಸುತ್ತಲೂ ಬಾಳೆ, ತೆಂಗು ಇವೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನೀರಾವರಿ ಯಾವ ಥರ ಅಂತೇಳಿ. ಮಳವಳ್ಳಿ ತಾಲೂಕು.